ಹಲೋ, ನಮಸ್ಕಾರ ಸ್ನೇಹಿತರೆ. ಆ, ಮೊನ್ನೆ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಗಾಂಧಿ ಜಯಂತಿಯ ಒಂದು ಶುಭಾಶಯಗಳು ಮತ್ತು ಗಾಂಧೀಜಿಯವರ ವಿಚಾರವನ್ನು ಒಂದೆರಡು ನಮಗೆ ಗೊತ್ತಿರತಕ್ಕಂಥ ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಗಾಂಧೀಜಿಯವ್ರ ಬಗ್ಗೆ ಬೇರೆ ನಮ್ಮ ಸ್ನೇಹಿತರು ಒಂದು ವಿಡಿಯೋ ಮಾಡಿದ್ದನ್ನು ನಾನು ನೋಡಿದೆ, ಚೆನ್ನಾಗಿತ್ತು. ಅದಾದಮೇಲೆ ಮತ್ತೆ ಇನ್ನೊಬ್ಬ ಹಿಂದಿಯಲ್ಲಿ ನಮ್ಮ ಸ್ನೇಹಿತ ಒಂದು ವಿಡಿಯೋ ಮಾಡಿದ್ದ, ಅದನ್ನು ನೋಡಿದೆ. ಗಾಂಧೀಜಿ ಸರಳ ಜೀವಿ, ಬಹುರೂಪಿ ಗಾಂಧಿ, ಸತ್ಯಾಗ್ರಹ ಪರಿಚಯಿಸಿಕೊಟ್ಟ ಗಾಂಧೀಜಿ, ಸತ್ಯವನ್ನು ಉಗ್ರವಾಗಿ ಆಚರಣೆ ಮಾಡಿರ್ತಕ್ಕಂಥ ಗಾಂಧೀಜಿ, ಬ್ರಿಟಿಷ್ ಸಾಮ್ರಾಜ್ಯವನ್ನು ಇಲ್ಲಿನ ಭಾರತದಿಂದ ಖಾಲಿ ಮಾಡಿಸಲಿಕ್ಕೆ ಒಂದು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಗಾಂಧೀಜಿ ಒಬ್ಬರಾಗಿ ಸ್ವಲ್ಪ ಸೂಕ್ಷ್ಮ ರೀತಿಯ ಒತ್ತಡಗಳ ಮೂಲಕ, ತಂತ್ರಗಾರಿಕೆಯ ಮೂಲಕ ಬ್ರಿಟಿಷರನ್ನ ಹೋಗಬೇಡಿ, ನೀವೇ ಇರ್ರಿ, ಏನು ತೊಂದರೆ ಇಲ್ಲ, ಆದರೆ ಒಳ್ಳೆಯ ಆಡಳಿತ ಕೊಡ್ರಿ ಅಂತಲೂ ಕೂಡ ಪ್ರಾರಂಭದ ದಿನಗಳಲ್ಲಿ ಹೇಳ್ತಾ ಬಂದರು. ಅವರು ಎಲ್ಲಿ ತನಕ ಅಂದರೆ ಕ್ವಿಟ್ ಇಂಡಿಯಾ ಚಳುವಳಿ ಆರಂಭ ಆಗೋಕ್ಕಿಂತ ಮೊದಲು ಅವರು ನೀವೇ ಇದ್ದರೂ ಪರವಾಗಿಲ್ಲ, ಚೆನ್ನಾಗಿ ರೂಲ್ ಮಾಡಿರಿ, ಪರಕೀಯರಾದರೂ ಏನಿಲ್ಲ, ಒಳ್ಳೆ ರೂಲ್ ಮಾಡೋದಾದರೆ ನೀವೇ ಮಾಡಿರಿ ಅನ್ನೋ ಥರದ ಭಾವನೆ ಅವರಲ್ಲಿ ಇತ್ತು. ಆದರೆ ಬ್ರಿಟಿಷರ ನಡವಳಿಕೆಯಲ್ಲಿ ಯಾವುದೇ ಒಂದು ಬದಲಾವಣೆ ಬಾರದೇ ಇದ್ದಾಗ ಅವರು ಆಯಿತು, ನೀವಿನ್ನೂ ನಿಮ್ಮೂರಿಗೆ ಹೊಂಟು ಬಿಡ್ರಿ ಅಂಥೇಳಿ ಕ್ವಿಟ್ ಇಂಡಿಯಾ ಅಂಥೇಳಿ ಒಂದು ಹೆಸರಿಟ್ಟು ಒಂದು ಚಳವಳಿ ಮಾಡಿದರು. ಯಾಕೆಂದರೆ ಮನುಷ್ಯನ ಮನಸ್ಸು, ಮನುಷ್ಯನ ಒಂದು ನಡಾವಳಿಯ ಮನಪರಿವರ್ತನೆ ಬಗ್ಗೆ ಅವರಿಗೆ ಭಾರಿ ಒಂದು ಆಸೆ, ಒಲವು ಇತ್ತು. ಬಹುಶಃ ಈ ಅಹಿಂಸೆ, ಸತ್ಯ, ಈ ಸತ್ಯಾಗ್ರಹ ಈ ಮಾರ್ಗದಲ್ಲಿ ಅವರು ಒಂದು ಮನುಷ್ಯನ ಮನಪರಿವರ್ತನೆಯ ಮೂಲಕ ಒಂದು ಯಾವ ಬದಲಾವಣೆಯನ್ನು ಅವರು ಬಯಸ್ತಾ ಇದ್ದರು, ಅದನ್ನು ಎಕ್ಸ್ಪೆರಿಮೆಂಟ್ ಅವ್ರು ಮಾಡಿದರು. ಬ್ರಿಟಿಷರು ಅದಕ್ಕೆ ಸ್ಪಂದನೆಯೇ ಮಾಡಲಿಲ್ಲ. ಅವರು ತಮ್ಮ ದುರಾಡಳಿತ ಕಂಟಿನ್ಯೂ ಮಾಡ್ತಾ ಹೋದರು. ಅದಕ್ಕೆ ಸಾಕು, ನೀವಿನ್ನೂ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಅಂತ ಹೇಳಿ, ಸಾಕು ದೊಡ್ಡ ಮನುಷ್ಯರಿದ್ರಿ, ಹೊರಟು ಬಿಡ್ರಿ ನಿಮ್ಮ ಊರಿಗೆ ಅಂತ ಹೇಳಿ ಒಂದು ಹೋರಾಟ ಮಾಡಿದರು. ಇದು ಒಂದು. ಗಾಂಧೀಜಿ ಸಾಹಿತಿ, ತತ್ವಜ್ಞಾನಿಯಾಗಿ ಭಾರಿ ದೊಡ್ಡ ಪುಸ್ತಕಗಳನ್ನು ಬರೆಯೋದಾಗಲಿ ಓದೋದಾಗಲಿ ಮಾಡಿದ್ರದ್ದು ಅಂಥದ್ದೇನು ದಾಖಲಾತಿಲ್ಲ. ಗಾಂಧಿದು ನನಗೆ ಗೊತ್ತಿದ್ದಂಗೆ ಒಂದು ಬಯೋಗ್ರಫಿ, ಅವ್ರದ್ದು ಇನ್ನೊಂದು ಪ್ರಸಿದ್ಧ ಪುಸ್ತಕ ಹಿಂದ್ ಸ್ವರಾಜು, ಅಲ್ಲಲ್ಲಿ ಅವ್ರ ಪೇಪರ್ನಲ್ಲಿ ಬರಿತಾ ಇದ್ದ ಆರ್ಟಿಕಲ್ಗಳು, ಅವ್ರ ಪತ್ರಿಕೆಗಳಿದ್ದು. ಆಮೇಲೆ ಯಾರು ಸ್ನೇಹಿತರಿಗೆ ಬರೆದಿರ್ತಕ್ಕಂಥ ಪತ್ರಗಳು, ಅದೇ ಎಫೆಕ್ಟಿವ್ ಆಗಿ ಕೆಲವೊಂದು ಶಿವರಾಮ್ ಕಾರಂತರು ಕನ್ನಡದಲ್ಲಿ ಮಾತಿನ ಸೇತುವೆ ಅಂತ ಒಂದು ಬುಕ್ ಇದೆ, ಹಿಂದ್ ಸ್ವರಾಜ್ ಕನ್ನಡದಲ್ಲಿದೆ, ಇಂಗ್ಲೀಷ್ ಹಿಂದಿನಲ್ಲಿದೆ, ಎಲ್ಲ ಭಾಷೆಯಲ್ಲಿದೆ. ಅವ್ರದ್ದು ಬಯೋಗ್ರಫಿ ಎಲ್ಲ ಭಾಷೆಯಲ್ಲಿದೆ. ಅದಲ್ಲದೆ ಅವ್ರದ್ದು ಕಾನ್ಸೆಪ್ಟು, ಈಗ ಗ್ರಾಮ ಸ್ವರಾಜು, ವಿಕೇಂದ್ರೀಕರಣ, ಆಮೇಲೆ ಗ್ರಾಮೋದಯ, ಇಂಥ ಒಂದು ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್ ಬಗ್ಗೆ, ಖಾದಿ ಬಗ್ಗೆ, ಗ್ರಾಮೋದ್ಯೋಗಗಳ ಬಗ್ಗೆ ಅವರು ವಿಚಾರಗಳನ್ನು ಪತ್ರಿಕೆಯಲ್ಲಿ ಮತ್ತು ಅವ್ರ ಕನ್ಸ್ಟ್ರಕ್ಟಿವ್ ವರ್ಕಲ್ಲಿ ಅವರು ಪ್ರೆಸೆಂಟ್ ಮಾಡ್ತಾ ಹೋದಂಗೆ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಟೀಮ್ನವರು ಕೆಲವೊಬ್ಬರು ಪ್ರಾಕ್ಟಿಕಲಾಗಿ ಆ ಥರದ್ದು ಒಂದು ರಚನಾತ್ಮಕ ಕಾರ್ಯಕ್ರಮಗಳನ್ನು ಮಾಡಿದ್ರು. ಸ್ಪೆಷಲಿ ಡಾಕ್ಟರ್ ಜೆ ಸಿ ಕುಮಾರಪ್ಪ ಅಂತಕ್ಕಂಥ ಅವ್ರ ಶಿಷ್ಯ ಅವರು ಅಂಬೇಡ್ಕರ್ ಅವ್ರ ಜೊತೆ, ಅಂಬೇಡ್ಕರ್ ಅವರು ಓದಿದ ಶಾಲೆಯಲ್ಲಿ ಅಮೇರಿಕಾದ ಕೊಲಂಬಿಯಾ ಯೂನಿವರ್ಸಿಟಿ ಓದಿದ್ರು. ಅವರು ತುಂಬ ಒಳ್ಳೊಳ್ಳೆ ಪುಸ್ತಕ ಬರೆದರು, ಶಾಶ್ವತ ಅರ್ಥಶಾಸ್ತ್ರ. ಅವ್ರ ಜೊತೆಗಿರ್ತಕ್ಕಂಥ ಜೆ ವಿ ಕೃಪಲಾನಿ ಅವರಾಗಿರ್ಬೋದು, ಆಚಾರ್ಯ ವಿನೋಬಾ ಭಾವೆ ಆಗಿರ್ಬೋದು. ಗಾಂಧೀಜಿ ಗೀತಾ ಮಾತೆ ಅಂತ ಪುಸ್ತಕ ಕರೆದ್ರೆ ಅವರು ಶಿಷ್ಯ ವಿನೋಬಾ ಭಾವೆ ಇನ್ನೊಂದು ಪುಸ್ತಕ ಗೀತೆಯನ್ನೇ ಬೇರೆ ರೀತಿ ಟ್ರಾನ್ಸ್ಲೇಟ್ ಮಾಡಿದರು. ಅದೇ ರೀತಿ ಬಾಲಗಂಗಾಧರ ತಿಲಕ್ ಗಾಂಧೀಜಿಗೆ ಸರಿ ಸಮಾನವಾದ ನಾಯಕರು, ಶಿಷ್ಯ ಅಂತೆಲ್ಲ ಹೇಳೋಂಗಿಲ್ಲ, ಅವರಿಗೆ ಸಮಾನವಾದ ನಾಯಕರಾಗಿದ್ದರು. ಅವರು ಗೀತೆ ಬಗ್ಗೆ ಅವರು ಒಂದು
ವ್ಯಾಖ್ಯಾನವನ್ನು ಒಂದು ಬರೆದರು. ಅದೇ ರೀತಿ ಗಾಂಧೀಜಿಯ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ, ಇವರು ನನ್ನ ಗುರು ಅಂತ ಕೂಡ ಅವ್ರು ಹೇಳ್ಕೊಳ್ತಾ ಇದ್ರು. ಮತ್ತು ಹಲವಾರು ಘಟನೆಗಳನ್ನು ನಾವು ನೋಡ್ತೀವಿ. ಗಾಂಧೀಜಿಗಂತ ದೊಡ್ಡ ಸ್ಕಾಲರ್ ಲೆವೆಲ್ಲು ತುಂಬ ಭಾರಿ ಒಂದು ಏನು ಆ ಥರದ್ದು ಇಲ್ಲಂತ ಹೇಳೋಕ್ಕಾಗಲ್ಲ, ಅಥವಾ ಇದೇ ಅದನ್ನು ಇದ್ದದ್ದನ್ನು ಅಥವಾ ಇನ್ನೊಂದು ಸ್ವಲ್ಪ ಅದನ್ನು ಕಲೆಕ್ಟ್ ಮಾಡಿ ಪ್ರೆಸೆಂಟ್ ಮಾಡಿ ಆ ಥರದ್ದು ಏನಿರಲಿಲ್ಲ. ಅವ್ರದ್ದು ಏನಂದರೆ, ನಾನು ಏನು ಮಾಡ್ತೀನಿ ಅದು ಉಳಿಬೇಕು, ನಾನು ಏನು ಹೇಳಿದ್ದೇನೆ, ನಾನು ಏನು ಬರೆದಿದ್ದೇನೆ ಅದು ಅಲ್ಲ ಅಂತ ಕೂಡ ಅವರು ಸ್ಪಷ್ಟವಾಗಿ ಹೇಳಿದರು. ನಾನು ತೀರ್ಕೊಂಡ ಮೇಲೆ ನನ್ನ ಶವದ ಜೊತೆ ನನ್ನ ಬರವಣಿಗೆಗಳು ಸುಟ್ಟು ಹೋಗಲಿ ಅಂತ ಹೇಳ್ಕೊಂಡಿದ್ದೆ. ಯಾಕಂದರೆ ಏನು ನಾನು ಕೃತಿ ಮಾಡ್ತೀನಿ ಅದು ಉಳಿಬೇಕು, ಸುಮ್ಮನೆ ಹೇಳಿದ್ದು ಕೇಳಿದ್ದು ಮಾತಾಡಿದ್ದು ಉಪಯೋಗಿಲ್ಲ ಅಂತ ಹೇಳಿದರು. ಅದು ಕೂಡ ಇದೆ. ಗಾಂಧೀಜಿ ಬಗ್ಗೆ ನಾವು ವಿಚಾರ ಮಾಡುವಾಗ ಇವತ್ತು ನಾನು ಸುಮಾರು ಕೆಲವೊಂದು ಯೂಟ್ಯೂಬ್ನಲ್ಲಿ, ಇಂಟರ್ನೆಟ್ನಲ್ಲಿ ಈ ಉದ್ಯೋಗ ಮತ್ತು ನಿರುದ್ಯೋಗದ ಬಗ್ಗೆ ಭಾರಿ ಮಹಾತ್ಮರು, ಭಾರಿ ಪಾರಮಾರ್ಥಿಕರು, ಭಾರಿ ಬುದ್ಧಿಜೀವಿಗಳು ಅಥವಾ ಬುದ್ಧಿಜೀವಿಗಳ ಸೋಗಿನಲ್ಲಿ ಒಂದು ಸ್ಪೈಯಿಂಗ್ ನೆಟ್ವರ್ಕಿನ ಒಂದು ಕಾಂಟ್ಯಾಕ್ಟ್ನಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಈ ಉದ್ಯೋಗನ ಅಥವಾ ಯಂಗ್ಸ್ಟರ್ಸು ಇವ್ರ ಬಗ್ಗೆ ಒಂದು ಉದ್ಯೋಗ ಅಂತಕ್ಕಂಥದ್ದನ್ನೇ ಅದೇನು ಉಪಯೋಗಿಲ್ಲ, ನೀವೆಲ್ಲ ಅದನ್ನ ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು ನೋಡೋದು. ಗಾಂಧೀಜಿ ಹೆಂಗೆ ನೋಡಿದ್ರು, ಗಾಂಧೀಜಿದು ನಾನು ಬೇರೆ ಒಂದು ಬುಕ್ ಓದಿದೆ, ಏನು ಬಹುರೂಪಿ ಗಾಂಧೀಜಿ ಅಂತ. ಗಾಂಧೀಜಿ ಒಬ್ಬ ಅಗಸ, ಒಬ್ಬ ಕೂಲಿ ಆಳು, ಒಬ್ಬ ಅಡುಗೆ ಕೆಲಸ ಮಾಡೋನು, ಒಬ್ಬ ಕಸ ಗುಡಿಸೋನು, ಒಬ್ಬ ಮನೆಯಲ್ಲಿ ಹೆಣ್ಮಕ್ಳು ಮಾಡೋ ಕೆಲಸ ಮಾಡೋನು, ಅಕ್ಕಿಯಲ್ಲಿರ್ತಕ್ಕಂಥ ಕಲ್ಲು ತೆಗೆದು ಸ್ವಚ್ಛ ಮಾಡ್ತಕ್ಕಂಥವನು, ಒಬ್ಬ ಚಮ್ಮಾರ, ಒಬ್ಬ ಬಡಗಿ, ಒಬ್ಬ ಕುಂಬಾರ ಎ ಟು ಝಡ್ ಏನು ಉದ್ಯೋಗಗಳನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಅವರಿಗಿತ್ತು ಮತ್ತು ಅದನ್ನು ಮಾಡ್ತಾಯಿದ್ರು. ಸೊ ಅವರು ಸುತ್ತ ಇರ್ತಕ್ಕಂಥ ಟೀಮಲ್ಲಿ ಸ್ಪೆಷಲಿ ಜಸಿ ಕುಮಾರಪ್ಪ ಅವರನ್ನು ನಾವು ತೊಗೊಳ್ತೀವಿ. ಅವರು ಗ್ರಾಮೋದ್ಯೋಗದ ಬಗ್ಗೆ ಪ್ರಾಕ್ಟಿಕಲಾಗಿ ಬಹಳಷ್ಟು ವರ್ಕ್ಗಳನ್ನು ಮಾಡಿದರು. ಅವರು ಸಿಕ್ಕಾಪಟ್ಟೆ ಓದಿ ಬಂದಿದ್ದರು. ಆದರೆ ಗಾಂಧಿ ಪ್ರಭಾವಕ್ಕೆ ಬಂದ ಮೇಲೆ ಅದೆಲ್ಲ ಏನು ಬೇಡ, ಈ ಥರನೇ ಕೆಲಸ ಮಾಡೋಣ ಅಂತ ಗಾಂಧೀಜಿಯ ಏನು ಭಾವನೆಗಳಿತ್ತು, ಗಾಂಧೀಜಿ ಅವರು ಫೀಲ್ ಮಾಡ್ತಾ ಹೋದ ಹಾಗೆ ಅವ್ರ ಸುತ್ತ ಅವ್ರ ಟೀಮ್ ಏನಿತ್ತು ಆ ಥರದ್ದು ಕೆಲಸಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು ಅಂತ ಸಮಯದಲ್ಲಿ ಕೆಲವೊಂದು ಪುಸ್ತಕಗಳನ್ನು ಬರೆದರು. ಈಗ ನಾವು ನೋಡೋದಾದರೆ ಕುಮಾರಪ್ಪನವ್ರದ್ದು, ಅವರು ಆ್ಯಕ್ಚುಲಿ ಅರ್ಥಶಾಸ್ತ್ರದ ಸ್ಕಾಲರು, ಅವ್ರು ದೊಡ್ಡ ಯೂನಿವರ್ಸಿಟಿಲಿ ಓದಿ ಬಂದಿದ್ದರು. ಅದರದ್ದೆಲ್ಲ ಲಿಮಿಟೇಷನ್ ಅವರಿಗೆ ಗೊತ್ತಾಗಿ ಅವರು ಮತ್ತೆ ಖಾದಿ ಮತ್ತು ಗ್ರಾಮೋದ್ಯೋಗಗಳನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು, ಅವನ್ನು ಪುನರುಜ್ಜೀವನ ಮಾಡ್ತಕ್ಕಂಥ ಕೆಲಸದಲ್ಲಿ ಅವ್ರು ತೊಡಗಿಕೊಂಡಿದ್ರು. ಸೊ ಅವ್ರ ಪುಸ್ತಕನೂ ಕೂಡ ಅದನ್ನೇ ಹೇಳ್ತಾರೆ. ಇರ್ಬೋದು ಗಾಂಧೀಜಿ, ಈಗ ಯಾರೋ ಹೇಳ್ತಾ ಇದ್ದಾರೆ ಗಾಂಧೀಜಿಗೆ ಏಕವಚನದಲ್ಲೇ ಅವನೇನು ಹೇಳೋದು, ಮೊದಲಿಂದನೇ ಇದೆ, ನಮಗೆಲ್ಲ ಗೊತ್ತಿದೆ. ನಮ್ಮ ಎಲ್ಲಿ ಒಂದು ಹಳೆಯ ಒಂದು ಧರ್ಮದಲ್ಲಿ ಫಾರ್ ಎಕ್ಸಾಂಪಲ್ ಸನಾತನ ಧರ್ಮದಲ್ಲಿ ಅದೆಲ್ಲ ಇದೆ, ಮೊದಲೇ ಇದೆ, ಅವನೇ ಹೇಳ್ತಾನೆ ಅಂತ ಏಕವಚನದಲ್ಲಿ ಕೂಡ ಅವ್ರು ಹೇಳಿದ್ರು ಇದ್ದಿರ್ಬೋದು. ಆದರೆ ಅದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದು, ಅವರ ಸತ್ಯಾಗ್ರಹ, ಅವರ ಅಹಿಂಸೆ, ಅವರ ಸತ್ಯ, ಅವ್ರ ಮನಪರಿವರ್ತನೆಯ ಪ್ರಯತ್ನ, ಅವರು ಒತ್ತಡ ಹಾಕ್ತಾ ಇದ್ದಂಥ ರೀತಿ ಮತ್ತು ಅವ್ರ ಹೋರಾಟದ ದಾರಿ ಅತ್ಯಂತ ಸರಿಯಾಗಿದ್ದು, ಯಾವುದೇ ರೀತಿ ಹಿಂಸೆಯನ್ನು ಅನುಸರಿಸದೇ ಇರತಕ್ಕಂಥ ದಾರಿ, ಇಂಥ ಹಲವಾರು ಮಾರ್ಗಗಳು ಇವತ್ತು ನಮಗೆ ಬಹಳ ಒಂದು ಮಾದರಿ ಆಗ್ತವೆ. ಈ ಉದ್ಯೋಗ ಮತ್ತು ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿರ್ತಕ್ಕಂಥದ್ದು ಯುವಕರು ಇವತ್ತು ಎವರೇಜ್ 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಭಾರತಕ್ಕೆ ಮಷಿನರಿಗಳಿಂದ ಒಂದಷ್ಟು ಕೆಲಸಗಳು ಆಗ್ತಾಯಿವೆ. ಅದು ಬಿಟ್ಟರೆ ಯಂಗ್ಸ್ಟರ್ಸಿಗೇನು ಕೆಲಸ ಇಲ್ಲ. ರೀಸೆಂಟಾಗಿ ನಾವು ನೇಪಾಳದಲ್ಲಿ ನೋಡಿದ್ವಿ, ಅಲ್ಲಿ ಜಂಜಿ ಅಂತ ಒಂದು ದಂಗೆ ಆಯಿತು. ಅಲ್ಲಿ ಅದರ ದಂಗೆಗೆ ಮುಖ್ಯ ಕಾರಣ ಭ್ರಷ್ಟಾಚಾರ ಒಂದೇದಾದರೆ, ಎರಡನೇದು ನಿರುದ್ಯೋಗ. ಜನರು ತಾಳ್ಮೆಯನ್ನು ಕಳ್ಕೊಂಡು ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡಿ ಅಲ್ಲಿರ್ತಕ್ಕಂಥ ಪ್ರಧಾನಿ, ಅರ್ಥ ಸಚಿವರನ್ನು ಅಟ್ಟಾಡಿಸ್ಕೊಂಡು ಹೊಡೆದು ಇದು ಮಾಡಿದರೆ, ಎಲ್ಲರೂ ಹಾಗೆ ಮಾಡಬೇಕಂತೇನಿಲ್ಲ. ಆದರೆ ಈ ಪ್ರವಚನ ಏನು ಕೊಡ್ತಾ ಇದ್ದಾರಲ್ಲ, ಈ ಸರ್ಕಾರದ ಒಂದು ವೈಫಲ್ಯವನ್ನು ಸಮರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಈ ಯಂಗ್ಸ್ಟರ್ಸಿಗೆ ಉದ್ಯೋಗ ಕೊಡೋದ್ರ ಬಗ್ಗೆ ಸುಮ್ಮನೆ ನೀವೇನಾದ್ರು ಸ್ವಯಂ ಉದ್ಯೋಗ ಮಾಡಿ ಅಲ್ಲ, ಅದು ಇರ್ಬೋದು. ಸಂಘಟಿತವಾಗಿ ಮಾಡಿದರೆ ಅದಕ್ಕೆ ಒಂದು
ಸರಿಯಾದ ಒಂದು ಅಡಿಪಾಯ ಇರ್ತದೆ. ಪ್ರತಿಯೊಬ್ಬನು ನೀನು ಮಾಡು ಅಂದರೆ ಸರ್ಕಾರದ ಏನು ಕೆಲಸ? ಸರ್ಕಾರದಲ್ಲಿ ಆ ಥರದ್ದು ಒಂದು ಸ್ಪೆಷಲ್ ಆಗಿ ಈಗ ಸ್ಕಿಲ್ ಅದು ಇದು ಅಂತ ಯೋಜನೆಗಳು ಬಂದಿದೆ. ಅದನ್ನೇ ಇನ್ನೊಂದು ಈಗಿರ್ತಕ್ಕಂಥ ಡಿಪಾರ್ಟ್ಮೆಂಟಿಗೆ ಇನ್ನೊಂದು ಸ್ವಲ್ಪ ಸ್ಟಾಫು ಸಿಬ್ಬಂದಿ ಅನುದಾನ ಕೊಟ್ಟು ಸಿಸ್ಟಮೆಟಿಕ್ಕಾಗಿ ಆ ಯೂತ್ಸನ್ನು ಆರ್ಗನೈಸ್ ಮಾಡಿ ಅವ್ರನ್ನ ಪ್ರೊಡಕ್ಟಿವ್ ಆಗಿ ಮಾಡಿ ಅವರಿಗೆ ಒಂದು ಉದ್ಯೋಗವೂ ಸಿಗ್ತದೆ. ಅವರು ಮಾಡ್ತಕ್ಕಂಥ ಪ್ರೊಡಕ್ಷನಿಂದ ಸೊಸೈಟಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊವೈಡ್ ಆಗ್ತದೆ, ಎಲ್ಲರಿಗೂ ಒಂದು ಹೆಲ್ಪ್ ಸಿಗ್ತದೆ. ಸೊ ಒಂದು ಕಡೆ ಕೋಟ್ಯಾಧೀಶರಿಗೆ ಏನು ಕೋಟಿಗಟ್ಟಲೆ ದುಡ್ಡು ಗಳಿಸ್ತಕ್ಕಂಥದ್ದು ಕಾರ್ಪೊರೇಟ್ ಸೆಕ್ಟರ್ನವ್ರು ಕಂಟ್ರಿಲಿದ್ದಾರೆ. ಇನ್ನೊಂದು ಕಡೆ ಒಂದು ಕೆಲಸಕ್ಕೆ ಸಾರಿ ಇಲ್ಲ 10 ವರ್ಷ 8 ವರ್ಷ 20 ವರ್ಷ ಎಕ್ಸಾಮ್ ಬರಿತಾ ಅಥವಾ ಜಾಬಿಗೆ ಕಾಯ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಮತ್ತೆ ಇವರು ಸ್ಕಾಲರ್ಸು, ಪಂಡಿತರು, ಸ್ವಾಮಿಗಳು ಅಂಥವ್ರು ಇಂಥವ್ರು ಎತ್ತಲಾರದ ಪ್ರವಚನಗಳು ಕೊಡೋದು. ಏನು ಉಪಯೋಗ ಇಲ್ಲ, ಅದೆಲ್ಲ ಮಾಡಬೇಡಿ, ಸುಮ್ಮನೆ ಕೆಲಸ ಮಾಡಿಲ್ಲ. ಇರೋದು ಒಂದು 500, 100, 1000 ಪೋಸ್ಟು. ಕಾಸ್ಟು ಕೆಟಗಿರಿ ವೈಸ್ ಬರೋದೇ ಇಲ್ಲ. ಎಷ್ಟು ಬರ್ತಾಯಿದೆ ಅಲ್ಲಿ? ಒಂದು ಹೈಯೆಸ್ಟ್ ಪೋಸ್ಟ್ ಅಂದರೆ SC ಗ್ರೇಡು ನಮ್ಮ ಸ್ಟೇಟ್ ಲೆವೆಲಲ್ಲಿ FDs 2000, 3000. 3000 ಅದು ದೊಡ್ಡ ಫಿಗರ್. ಅದು ಪೊಲೀಸು 3000 ಆದರೆ ಓಕೆ, ಅದು ತುಂಬ ಹೆಂಗಿರೋ ಹುಡುಗರಿಗೆ 20-25. ಈಗ ಒಂದು ಸ್ವಲ್ಪ ಹೆಚ್ಚು ಮಾಡಿದರೆ 30 ಮಾಡಿದ್ದಾರೆ ಅಷ್ಟು ಹೆಚ್ಚು. ನಮ್ಮ ತಿಳಿದ ಮಟ್ಟಿಗೆ ಶಿಕ್ಷಕರದು ಒಂದು ಸ್ವಲ್ಪ ಒಂದು ವರ್ಷಕ್ಕೆ ಒಂದು 3000, 4000, 10,000 ಪೋಸ್ಟು ಹೆಚ್ಚಾಗೋದು ಸ್ಟೇಟ್ ಗೌರ್ಮೆಂಟಲ್ಲಿ. ಎರಡನೇದು ಅದು ಬಿಟ್ಟರೆ ಪೊಲೀಸ್ನವರು, ಅದು ಒಂದು ಪೊಲೀಸ್ ಅಂದರೆ ಕಾನ್ಸ್ಟೇಬಲ್ ಲೆವೆಲ್ ಪೋಸ್ಟ್ಗೆ ಒಂದು 10,000, 12,000 ಅಷ್ಟೇ. ಮತ್ತು ಇತರ ಪೋಸ್ಟ್ಗಳದ್ದು ಸ್ಕ್ಯಾಮು. ಈಗ ನಾವು 10 ವರ್ಷ ನೋಡಿದ್ರೆ ಎಲ್ಲ ಸ್ಕ್ಯಾಮು. ಪೇಪರ್ ಲೀಕ್ ಆಯಿತು, ಅದಾಯಿತು, ಕೋರ್ಟಲ್ಲಿ ಸ್ಟೇ ಆಯಿತು, ಕೋರ್ಟ್ನವ್ರು ಕ್ಯಾನ್ಸಲ್ ಮಾಡಿದರು, ಅಥವಾ ಅಲ್ಲಿ ಏನೋ ಗದ್ದಲ ಆಯಿತು, ಇಂಥದ್ದು ನೋಡ್ತಾ ಇದ್ದೀವಿ. ಇಲ್ಲಿ ಎಲ್ಲಿ ಫೇಲ್ಯೂರ್ ಆಗ್ತಾಯಿದೆ? ಒಂದು ಕಡೆ ಗಾಂಧೀಜಿ ನಮಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ, ಗಾಂಧೀಜಿ ನೀವು ಯಾವ ಆ್ಯಂಗಲಲ್ಲಿ ನೋಡಿದ್ರೂ ಕೂಡ ಗಾಂಧೀಜಿಯನ್ನು ನಾವು ಅಪ್ಲೈ ಮಾಡ್ಬೋದು. ನೀವು ಧರ್ಮದ ಲೆವೆಲಲ್ಲಿ ತೊಗೊಂಡ್ರೆ ಓಕೆ, ಪ್ರಾಮಾಣಿಕವಾಗಿ ಧರ್ಮ ಅಂದರೆ ಏನು ಅದನ್ನು ಪ್ರಾಮಾಣಿಕವಾಗಿ ಆಚರಣೆ ಮಾಡೋವಂಥ ಮನುಷ್ಯ ಗಾಂಧೀಜಿ. ಯಂಗ್ಸ್ಟರ್ ಸಮಸ್ಯೆಯಲ್ಲಿ ನೀವು ಉದ್ಯೋಗ ನಿರುದ್ಯೋಗ ಅಂತ ತೊಗೊಂಡ್ರೆ ಗಾಂಧೀಜಿ ಗ್ರಾಮೋದ್ಯೋಗ ಮತ್ತು ಖಾದಿಗೆ ಮೊದಲು ಆದ್ಯತೆ ಕೊಟ್ಟರು. ಯಾಕೆ ಅಂದರೆ ಮಷಿನ್ಗಳ ಬಳಕೆ ಬೇಡ, ಮಷಿನ್ನು ಬೇಕು. ಎಲ್ಲಿ ಮನುಷ್ಯನಿಗೆ ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಮಷಿನ್ ಯೂಸ್ ಮಾಡಿ. ಮತ್ತು ಅದು ಹಿಂದೆ ರೂರಲ್ ಇಂಡಿಯಾದಲ್ಲೆಲ್ಲ ಹಾಗೆ ಇತ್ತು. ಮಷಿನರೀಸ್ ಬಂತು. ಸೊ ಮಷಿನರೀಸ್ ಬಂದಮೇಲೆ ಮಾಡರ್ನಿಟಿ ಆಯಿತು. ಈಗ ತೀರಾ ಹೈ ಟೆಕ್ನಾಲಜಿ ಬಂದಿದೆ. ಎಲ್ಲರೂ ಮಾಡ್ತಾಯಿದ್ದಾರೆ. ದುಡ್ಡು ಯಾರ್ಯಾರ ಕಡೆಗೂ ಸಂಗ್ರಹ ಆಗ್ತಾಯಿದೆ. ಜಾಸ್ತಿ ಮಾಡಿ ಎಲ್ಲ ಕಾರ್ಪೊರೇಟ್ ಸೆಕ್ಟರ್ಗೆ ದುಡ್ಡು ಹೋಗ್ತಾಯಿದೆ. ಪ್ರೊಡಕ್ಷನಲ್ಲಿ ಏನಿದೆ, ಎಲ್ಲಿ ಪರಿಸರಕ್ಕೆ ಏನು ಇದಿದೆ, ಏನಿಲ್ಲ. ಸೊ ಇದೆಲ್ಲಕ್ಕೂ ಕೂಡ ರೂರಲ್ ಇಂಡಿಯಾ ಗಾಂಧೀಜಿ ಒಂದು ವರ್ಡ್ ಹೇಳಿದರು. ಅವರು ವಿಕೇಂದ್ರೀಕರಣ ಆಗ್ಬೋದು, ಅವ್ರದ್ದು ಗ್ರಾಮ ಸ್ವರಾಜ್ ಆಗ್ಬೋದು, ಅವ್ರದ್ದು ಹಿಂದ್ ಸ್ವರಾಜ್ ಆಗ್ಬೋದು, ಅವ್ರದ್ದು ಹರಿಜನ ಉದ್ಧಾರ ಇರ್ಬೋದು, ಅವ್ರ ಖಾದಿ ಇರ್ಬೋದು, ಅವ್ರ ಗ್ರಾಮೋದ್ಯೋಗ ಇರ್ಬೋದು. ಇವೆಲ್ಲ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಯಾವುದೇ ಒಂದು ಕಮ್ಯುನಿಟಿಯಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ಒಗ್ಗಟ್ಟಿನ ಆಧಾರದ ಮೇಲೆ ಏನೇನು ಬೇಕಾ ಅಲ್ಲೆಲ್ಲ ಪ್ರೊಡಕ್ಷನ್ ಮಾಡಿಕೊಂಡು ಎಲ್ಲರೂ ಉದ್ಯೋಗವನ್ನು ಅದರ ಮೂಲಕನೇ ಪಡ್ಕೊಂಡು ಸರಳವಾಗಿ ಜೀವನ ಮಾಡ್ತಕ್ಕಂಥ ಒಂದು ಮಾದರಿ. ಅದರಲ್ಲಿ ಅವರು ಗ್ರಾಮ ಸ್ವರಾಜು, ವಿಕೇಂದ್ರೀಕರಣ, ಹಿಂದ್ ಸ್ವರಾಜು, ಅವರು ನನ್ನ ಆದರ್ಶ ಗ್ರಾಮ ಹಲವಾರು ಕೆಲವೊಂದು ಕಾನ್ಸೆಪ್ಟಲ್ಲಿ ಅವರು ಹೇಳಿದ್ದಾರೆ. ಅವ್ರ ಶಿಷ್ಯರು ಯಾರು, ಕೃಪಲಾನಿ ಅವರಾಗ್ಬೋದು, ವಿನೋಬ ಭಾವೆ. ಅವ್ರು ಹೋದ ನಂತರ ವಿನೋಬ ಭಾವೆ ಭೂದಾನ ಅಂತಕ್ಕಂಥ ಚಳವಳಿಯನ್ನು ಮಾಡಿ ದೇಶದ ತುಂಬ ದೊಡ್ಡ ಬಡವರಿಗೆ ಭೂಮಿಯನ್ನು ಕೊಡಿಸೋ ಕೆಲಸನೂ ಕೂಡ ಮಾಡಿದರು. ಆಮೇಲೆ ಅವರ ಪಟ್ಟ ಶಿಷ್ಯ ಜವಾಹರ್ಲಾಲ್ ನೆಹರು ಗಾಂಧೀಜಿ ಆಲೋಚನೆಗೆ ತದ್ವಿರುದ್ಧವಾಗಿ ಕೆಲವೊಂದು ಮಾಡರ್ನ್ ಸ್ಟೆಪ್ಗಳನ್ನು ತೊಗೊಂಡ್ರು. ಅದು ಸರಿ, ಕೆಲವೊಂದಿದೆ. ಆದರೆ ಅದೆಲ್ಲ ಒಂದು ಆವಾಗ ಆಯಾ ಕಾಲಕ್ಕೆ ಏನೇನು ಆಗಬೇಕಾಯ್ತು, ಏನೇನು ನಡೀತು ಆಯಿತು. ಆದರೆ ಈಗ ಸಮರ್ಥನೆ ಮಾಡ್ತಾ ಇರೋದು ನೋಡಿದರೆ, ಈಗ ನೇಪಾಳದಲ್ಲಿ ಏಟದಿಂದ ಲೀಡರ್ಗಳಿದ್ದಾರಲ್ಲ, ಆ ಥರದ ಏಟುಗಳು ನಮಗೂ ಬರುತ್ತೆ ಅಂತ ಹೇಳಿ ಅವರು ಕೆಲವೊಂದು ಎಲ್ಲ ಜನ ಸುತ್ತಮುತ್ತ ಇರೋರು ಯಾರು ಚಮಚಗಳೆಲ್ಲ ಇರ್ತಾರಲ್ಲ, ಅವರು ಇಲ್ಲ ಹಾಗಾಯಿತು, ಇದ್ರ ಹಿಂದೆ ಡಾರ್ಕ್ ರಿಯಾಲಿಟಿ ಇದೆ, ಸುಮ್ಮನೆ ಅದು ಬೇಡ, 4 ವರ್ಷ ಬೇಕು, 2 ವರ್ಷ ಬೇಕು, ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ. ನನಗೊಂದು ವಿಡಿಯೋ ನೋಡಿದೆ, ಗಾಂಧೀಜಿಯನ್ನು ಪುನಃ ಕೊಲ್ಲೋಣ ಬನ್ನಿ ಅಂತೀವಿ. ನಮ್ಮ ಸ್ನೇಹಿತರೊಂದು ವಿಡಿಯೋ ಮಾಡಿದ್ರು. ಇದು ಗಾಂಧೀಜಿಯನ್ನು ಪುನಃ ಅಲ್ಲ, ದಿನ ಕೊಲ್ಲುವ ಒಂದು ಕಾರ್ಯಕ್ರಮ. ಅದಕ್ಕೆ ಇದು ಪುನಃ ಕೊಲ್ಲೋದು ಒಂದು ಸರಿ ಕೊಂದಾಕಿದ್ರೆ ಇನ್ನೊಂದು ಸರಿ ಇಲ್ಲ, ಕ್ಷಣಕ್ಕೂ ಕೊಲ್ತಕ್ಕಂಥ ಕಾರ್ಯಕ್ರಮ ಇದು. ಅದಕ್ಕೆ
ಇದು ಬಹುಶಃ ಭಾಳ ದಿವಸ ಇಂಥವೆಲ್ಲ ವರ್ಕೌಟ್ ಆಗಲ್ಲ. ಇದಕ್ಕೆ ಏನಾದ್ರು ಬೋಲ್ಡ್ ಆದ ಒಂದು ಕ್ರಮ ತೊಗೊಳ್ಳೇಬೇಕಾಗ್ತದೆ. ಅದಕ್ಕೆ ಎಸ್ಪೆಷಲಿ ನಮಗೆ ಗಾಂಧೀಜಿ ಅವ್ರದ್ದು ಫಸ್ಟ್ ಪುಸ್ತಕ ನಾನು ಓದಿದ್ದೆ ಹಿಂದ್ ಸ್ವರಾಜ್. ಬಯೋಗ್ರಫಿ ಓದಿದ್ದೆ. ಬಯೋಗ್ರಫಿ ಒಂದು ಲೆವೆಲ್ ಓಕೆ, ಬಟ್ ಹಿಂದ್ ಸ್ವರಾಜ್ ಓದಿದ್ಮೇಲೆ ನಾನು ಮೈ ಜುಮ್ ಅಂತ ನನ್ನ ಜೀವನದ ಅತ್ಯಂತ ಇಂಪಾರ್ಟೆಂಟ್ ಬುಕ್. ಅದನ್ನು 10-20 ಸಾರಿ ಓದಿರಬಹುದು. ಆ ಪುಸ್ತಕನ ಒಂದು 10-20 ಕಾಪಿ ಬೇರೆಯವ್ರಿಗೆ ನಾನು ಗಿಫ್ಟ್ ಕೊಟ್ಟಿದ್ದೆ ನನ್ನ ಫ್ರೆಂಡ್ಸ್ಗೆ. ಏನು ಒಂದು 100 ಪೇಜ್ ಬುಕ್ ಇದೆ. ಅದು ಅವರು 1909ರಲ್ಲಿ ಬರೆದಿರೋದನ್ನು. ಅದು ಹಡಗಿನಲ್ಲಿ ಎಲ್ಲೋ ಭಾರತದಿಂದ ಆಫ್ರಿಕಾಕ್ಕೆ ಹೋಗುವಾಗೇನೋ ಬರೆದ್ರಂತೆ. ಅದು ಕನ್ನಡದಲ್ಲೂ ಇದೆ. ಆಮೇಲೆ ಅದು ಆ ಟೈಮಲ್ಲಿ ಬ್ರಿಟಿಷರು ಬ್ಯಾನ್ ಮಾಡಿದ್ರು ಬುಕ್ಕಿಗೆ. ಅದು ಬ್ರಿಟಿಷರು ಬ್ಯಾನ್ ಮಾಡಿದರು. ಆಗಿನ ಬ್ರಿಟಿಷರು ಬರೀ ಬುಕ್ ಬ್ಯಾನ್ ಮಾಡಿದರು. ಈಗಿನ ನಮ್ಮ ಬ್ರಿಟಿಷರು ಗಾಂಧೀಜಿಯನ್ನೇ ಬ್ಯಾನ್ ಮಾಡಿದರು. ಈಗಿರ್ತಕ್ಕಂಥ ಬ್ರಿಟಿಷರು ಅವ್ರು ಬುಕ್ಕರ ಬ್ಯಾನ್ ಮಾಡಿದರು. ಅದು ಕದ್ದು ಪದ್ದು ಓದ್ತಾಯಿದ್ರು ಜನ. ಇವರು ಗಾಂಧೀಜಿ ಆಲೋಚನೆಗಳನ್ನೇ ಬ್ಯಾನ್ ಮಾಡ್ತಕ್ಕಂಥ, ಅಥವಾ ಬ್ಯಾನ್ ಅನ್ನೋದಕ್ಕಿಂತ ನಮ್ಮ ಸ್ನೇಹಿತರು ಹೇಳಿದಲ್ಲ, ಗಾಂಧೀಜಿಯನ್ನು ಕೊಲ್ಲೋಣ ಬನ್ನಿ ಅಂತ. ಅದಕ್ಕೆ ಇನ್ನೊಂದು ವರ್ಡ್ ಸೇರಿಸಿ ಗಾಂಧೀಜಿಯನ್ನು ದಿನಾಲೂ ಕ್ಷಣ ಕ್ಷಣಕ್ಕೂ ಕೊಲ್ಲೋಣ ಬನ್ನಿ ಅಂತ ನಾವು ಹೇಳಬೇಕಾಗ್ತದೆ. ಅದಕ್ಕೆ ಸೊ ಇದಕ್ಕೆ ಪರಿಸ್ಥಿತಿ ಏನಪ್ಪ ಅಂದರೆ, ಯಂಗ್ಸ್ಟರ್ಸನ್ನು ನಾವು ದುಡಿಸ್ದಂಗೆ ಅವರಲ್ಲಿರ್ತಕ್ಕಂಥ ಗಾಂಧೀಜಿ ಖಾದಿ ಹೇಳಿದರು. ಖಾದಿ ಯಾಕೆ ಹೇಳಿದರು? ಬ್ರಿಟಿಷರು ಹೊರಗಡೆಯಿಂದ ಅಂದರೆ ಮ್ಯಾಂಚೆಸ್ಟರ್ನಿಂದ ಬಟ್ಟೆ ತಂದು, ಮಿಲ್ ಬಟ್ಟೆ ತಂದು ಇಲ್ಲಿ ಮಾರಿ ಇಲ್ಲಿರ್ತಕ್ಕಂಥ ನೇಕಾರರಿಗೆ ದಿವಾಳಿ ಮಾಡಿ ಹಾಕ್ತಾಯಿದ್ರು. ಆಮೇಲೆ ಅದಕ್ಕೆ ಜಾಸ್ತಿ ರೇಟ್ ಹಾಕ್ತಾಯಿದ್ರು. ಇಲ್ಲಿರೋರನ್ನ ಸ್ಪೈಲ್ ಮಾಡ್ತಾಯಿದ್ರು. ಆವಾಗ ಅವ್ರೇನು ಹೇಳಿದರು, ಖಾದಿ ಮಾಡಿ, ಅಂದರೆ ನಮ್ಮ ಬಟ್ಟೆಯನ್ನು ನಾವು ನೇಯ್ದುಕೊಂಡು ನಾವು ಉದ್ಯೋಗ ಕಂಡುಕೊಳ್ಳೋಣ, ಉಪಜೀವನ ಮಾಡೋಣ, ಸೆಲ್ಫ್ ಸಸ್ಟೈನ್ ಆಗೋಣ ಅಂತ ಮಾಡಿದರು. ಅಂದರೆ ಮನುಷ್ಯನಿರ್ತಕ್ಕಂಥ ಹೀಗೆ ನೇಯೋದ್ರ ಮೂಲಕ, ಬಟ್ಟೆ ನೇಯೋದ್ರ ಮೂಲಕ ಮನುಷ್ಯನ ಏನು ಮಾನವನ ದೇಹದಲ್ಲಿರ್ತಕ್ಕಂಥ ಶಕ್ತಿಯನ್ನು ಒಂದು ಪ್ರೊಡಕ್ಷನ್ಗೆ ತೊಡಗಿಸಿ ಅದರಿಂದ ಅವನು ಸ್ವಾವಲಂಬಿ ಆಗ್ತಕ್ಕಂಥ ಕ್ರಮ. ಇದು ಖಾದಿ ಬಗ್ಗೆ ಆದರೆ ಒಂದು ಅನ್ನ ಬಟ್ಟೆ, ಇದು ಬಟ್ಟೆಗೆ ಖಾದಿ ಆದರೆ ಇತರ ನಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಏನು ಜಾಸ್ತಿ ಆವಾಗ ಕೃಷಿ ಇತ್ತು. ಕೃಷಿಗೆ ಬೇಕಾದಂಥ ಗ್ರಾಮೋದ್ಯೋಗಗಳೇನಿತ್ತು ಅವಕ್ಕೆ ಒತ್ತು ಕೊಟ್ಟರು. ಅವು ಮತ್ತು ಆ್ಯಕ್ಟಿವ್ ಮಾಡಿದರು. ಮೊದಲು ಇತ್ತದು ಜಾಸ್ತಿನೇ, ಫುಲ್ ಅದೇ ಇತ್ತು. ಇಂಗ್ಲೀಷರು ಅದನ್ನು ಸ್ಪಾಯಿಲ್ ಮಾಡಿ ಮಷಿನರಿಗಳನ್ನು ಅಪ್ಲೈ ಮಾಡಿ ಅದರಿಂದ ಲಾಭ ಹೊಡ್ಕೊಂಡು ತಮ್ಮ ದೇಶಕ್ಕೆ ಲೂಟಿ ಮಾಡ್ಕೊಂಡು ಹೋಗಿ ಅಲ್ಲಿ ಕೈಗಾರಿಕಾ ಕ್ರಾಂತಿ ಮಾಡಲಿಕ್ಕೆ ಇಲ್ಲಿಂದನೇ ಲೂಟಿ ಮಾಡ್ಕೊಂಡು ಹೋಗಿದ್ದು ಹಣದಿಂದ ಮಾಡಿದರು. ಅವರು ಅದಕ್ಕೆ ಅವರು ಬ್ರೇಕ್ ಮಾಡೋಕ್ಕೆ ಗಾಂಧೀಜಿ ಸ್ವದೇಶಿ ಅಂತ ಮೂವ್ಮೆಂಟ್ ಮಾಡಿದರು. ಗ್ರಾಮೋದ್ಯೋಗಗಳ ಬಗ್ಗೆ ಮಾಡಿದರು. ಖಾದಿ ಅಂತ ಆಯಿತು. ಈ ಥರದ್ದೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬ್ರಿಟಿಷರನ್ನ ಹಂತ ಹಂತವಾಗಿ ಬ್ರೇಕಿಂಗ್ ಮಾಡಿ ನೀವೇ ಆಳ್ವಿಕೆ ಮಾಡಿ ಅನ್ನೋ ಥರದಲ್ಲೂ ಮಾತಾಡಿ ಕೊನೆಗೆ ಅವರು ಯಾವುದಕ್ಕೂ ಸ್ಪಂದಿಸದೆ ಅವರು ಅದೇ ಲೂಟಿ ಕೆಲಸನೇ ಮಾಡ್ಕೊಂಡಿದ್ರು. ಅಷ್ಟು ದೊಡ್ಡ ಮಹಾತ್ಮರು ನೀವು ನಮ್ಮ ದೇಶದಿಂದ ಹೋಗೋದೇನು ಅವಶ್ಯ ಇಲ್ಲ, ಒಳ್ಳೆಯ ಆಡಳಿತ ಕೊಡ್ರಿ ಅಂತ ಹೇಳಿದವರು ಬೇಸರಾಗಿ ಕೊನೆಗೆ ಕ್ವಿಟ್ ಇಂಡಿಯಾ ಅಂಥೇಳಿ ಅವರೇ ಹೇಳಿದರು. ಕೊನೆಗೆ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದರು. ಆಮೇಲೆ ಇನ್ನೊಂದು ಕರೆ ಕೊಟ್ಟರು. ಅವರು ಎಷ್ಟು ಅವ್ರಿಗೆ ಸಿಟ್ಟು ಪಟ್ಟು ಭಾಳ ಕಂಟ್ರೋಲ್ ಇತ್ತು. ಕೊನೆಗೆ ಮಾಡು ಇಲ್ಲವೇ ಮಾಡಿ, ಡೂ ಆರ್ ಡೈ ಅಂತೇಳಿ ಆ ಸ್ಟೇಟ್ಮೆಂಟ್ ಕೂಡ ಕೊಟ್ಟರು. ಯಾಕಂದರೆ ಮನುಷ್ಯನ ಒಂದು ದಬ್ಬಾಳಿಕೆ, ಅತ್ಯಾಚಾರ, ಭ್ರಷ್ಟಾಚಾರ ಅತಿಯಾದಾಗ ಮಹಾತ್ಮರಿಗೆ ಅಷ್ಟು ಸಿಟ್ಟು ಬರ್ತದೆ. ಸಾಮಾನ್ಯ ಮನುಷ್ಯರಿಗೆ ಪರಿಸ್ಥಿತಿ ಹೆಂಗಾಗಬೇಡ. ಅದಕ್ಕೆ ಈ ಒಂದು ಇದು ಏನಿದೆ ಇದು ಕಷ್ಟ. ಈಗ ನಾವು ಗಾಂಧೀಜಿ ಒಂದು ಭಾರತದ ಏನಪ್ಪ ಅಂದರೆ ಎಲ್ಲದಕ್ಕೂ ಅಪ್ಲೈ ಆಗ್ತಕ್ಕಂಥ ಲೀಡರ್. ನೀವು ಯಾವ ಆ್ಯಂಗಲಲ್ಲಿ ನೀವು ಬಂದು ಸ್ಟಡಿ ಮಾಡಿದರು ಆದರೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಪರಿಹಾರ ಸಿಗ್ತಕ್ಕಂಥ ಲೀಡರ್. ಅವ್ರ ಬಗ್ಗೆ ಸುಮಾರು ತಪ್ಪುಗಳು ಪಟ್ಟಿ ಮಾಡೋರಿದ್ದಾರೆ, ಅವ್ರ ಮಿಸ್ಟೇಕ್ಸ್ ಹೇಳೋರಿದ್ದಾರೆ. ಅದೆಲ್ಲ ಸತ್ಯ, ಅದೇನು ಇರಲಿಲ್ಲ ಅಂತ ಇಲ್ಲ. ಗಾಂಧೀಜಿ ಅವ್ರ ಟೈಮಿಗೆ ಎಷ್ಟು ಸಾಧ್ಯ ಇತ್ತು, ಅವ್ರ ಕೈಯಿಂದ ಎಷ್ಟು ಸಾಧ್ಯ ಆಯಿತು ಅಷ್ಟು ಕೆಲಸವನ್ನು ಅವ್ರು ಮಾಡಿದ್ದಾರೆ. ಅವ್ರು ಬಿಟ್ಟಿರ್ತಕ್ಕಂಥದ್ದು, ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸ ಮುಂದೆ ಇರೋರು ನಾವು ಮಾಡ್ಕೊಂಡು ಹೋಗ್ಬೋದು. ಅವರೇನು ನಮಗೇನು ಬೇಡ ಅಂತ ಹೇಳಿಲ್ಲ, ನಾವು ಮಾಡಬೇಕು. ಅವರು ತಪ್ಪು ಲಿಸ್ಟ್ ಮಾಡಿ ಅವ್ರು ಗಾಂಧೀಜಿ ಹಂಗಾಯಿತು ಹಿಂಗಾಯಿತು, ಒಂದು ರೈಟ್ ವಿಂಗ್ನವ್ರು ಒಂಥರ ಇಂಟರ್ಪ್ರಿಟ್ ಮಾಡೋದು, ಲೆಫ್ಟ್ ವಿಂಗ್ನವರು ಒಂಥರ ಇಂಟರ್ಪ್ರಿಟ್ ಮಾಡೋದು, ಇನ್ನೊಂದು ಸ್ಪೈಯಿಂಗ್ ನೆಟ್ವರ್ಕಿನ ಒಂದಷ್ಟು ಜನ ಇದ್ದಾರೆ ಅವ್ರು ಒಂಥರ ಇಂಟರ್ಪ್ರಿಟ್ ಮಾಡೋದು. ಇಂಥವೆಲ್ಲ ನಾವು ನೋಡ್ತಾ ಇದ್ದೀವಿ. ಗಾಂಧೀಜಿ ಅವರು ಭಾರತದ ಒಂದು 90% ಸಮಸ್ಯೆಗಳಿಗೆ, ಗಾಂಧೀಜಿ 90% ಸಮಸ್ಯೆಗಳಿಗೆ
ಬಹುಶಃ ಇವತ್ತಿನ ಸಮಸ್ಯೆಗಳಿಗೆ ಒಂದು ಪರಿಹಾರ ಅಂತ ಹೇಳ್ಬೋದು. ಗಾಂಧೀಜಿ ನಮಗೇನಪ್ಪ, ಗಾಂಧೀಜಿ ಯಾರೊಬ್ಬರು ನಾನು ಪುಸ್ತಕಗಳು ಗಾಂಧೀಜಿ ಹೇಳಿದನ್ನು ನಾವು ಪಾಲಿಸೋದು ಕಷ್ಟ ಏನಲ್ಲ. ಆದರೆ ಗಾಂಧೀಜಿಯನ್ನು ನಾವು ಅರ್ಥ ಮಾಡ್ಕೊಂಡು ಬಹುಶಃ ನಮಗೆ ಯಾವ ಸಮಸ್ಯೆನೂ ಬರೋದಿಲ್ಲ. ಗಾಂಧೀಜಿ ಅಂತೀರ ಆಚರಿಸ್ಲಿಕ್ಕೆ ಅಸಾಧ್ಯವಾದ ಆಲೋಚನೆ ಇರಲಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥ ಆಲೋಚನೆ. ಸೊ ಗಾಂಧೀಜಿ ಜಯಂತಿಯ ಇದಕ್ಕೆ ಗಾಂಧೀಜಿಯವರಿಗೆ ಒಂದು ಧನ್ಯವಾದಗಳನ್ನು ಹೇಳಿ, ಮತ್ತು ಗಾಂಧೀಜಿ ಟೀಕಾಕಾರರು ಕೂಡ ಗಾಂಧೀಜಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂಥೇಳಿ ಅವ್ರಿಗೂ ಕೂಡ ಒಂದು ಮನವಿ ಮಾಡಿಕೊಂಡು, ಬಹುಶಃ ಗಾಂಧೀಜಿ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಗಾಂಧೀಜಿಗೇನು ಲಾಭ ಇಲ್ಲ, ನಮಗೆ ಲಾಭ ಜಾಸ್ತಿ ಇದೆ. ಅದಕ್ಕಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡು ಒಂದು ಮಹಾತ್ಮರಿಗೆ ಗೌರವ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.